ಇವತ್ತು ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಕುಮಾರ್ ಅವರ ಬರ್ಡೇ ಹುಟ್ಟು ಹಬ್ಬದ ದಿನ ಎಲ್ರಿಗೂ ಹಬ್ಬದ ಊಟನೇ ಹಾಕಿಸ್ತಾ ಇದ್ದಾರೆ. ನಮ್ಮ ಜೊತೆ ವಿಜಯ್ ಸರ್ ಇದ್ದಾರೆ. ಸರ್, ಮೊದಲನೇದಾಗಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅರ್ಚನಾ, ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಹುಟ್ಟು ಹಬ್ಬದ ದಿನ ಎಲ್ರಿಗೂ ಹಬ್ಬದ ಊಟ ಏನು ನಿಮ್ಮ ಫೇವ್ರೆಟ್ ಇದರಲ್ಲಿ? ಎಲ್ಲ ಊಟ ಮಾಡ್ತೀನಪ್ಪ, ಆ ಥರ ಏನಿಲ್ಲ. ಸೊ ಹಾಫ್ ಸೆಂಚುರಿ ಕಂಪ್ಲೀಟ್ ಆಗಿದೆ. 51ನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ ಹೇಗಿತ್ತು? 50 ವರ್ಷಗಳ ಜರ್ನಿ, ಹಾಫ್ ಸೆಂಚುರಿ ಹೇಗೆ ಕಂಪ್ಲೀಟ್ ಮಾಡಿದ್ರಿ? ಯಾರಿಗೆ? ನಿಮಗೆ. ಖುಷಿಯಾಗಿದ್ದೀನಪ್ಪ, ತುಂಬ ಖುಷಿಯಾಗಿದ್ದೀನಿ. ಏನು ಹೇಳೋಕ್ಕಾಗತ್ತೆ ಅಂದರೆ ಎಲ್ಲೂ ಬೇರೆ ಥರ ಕಾಣತ್ತೀಗ. ಸೊ ಮಾಸ್ತಿ ಸರ್ ಮಾತಾಡ್ತಾ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು, ನಿಮ್ಮ ಜರ್ನಿ ಬಗ್ಗೆ ಹೇಳ್ತಿದ್ರು. ಅವ್ರ ಮಾತುಗಳೆಲ್ಲ ಕೇಳಿದಾಗ ಅಲ್ವಾ, ಹೌದಲ್ವಾ, ಈ ಥರದ್ ಒಂದು ಜರ್ನಿ ಇದೆ ದುನಿಯಾ ವಿಜಯ್ ಕುಮಾರ್ ಸರ್ದು. ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಇವತ್ತು ಸ್ಟಾರ್ ಆಗಿರುವಂಥದ್ದು ದುನಿಯಾ ವಿಜಯ್ ಸ್ಟಾರ್ ಆಗಿ ಅವರೇ ಹುಟ್ಟು ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಅದೆಲ್ಲ ಅಭಿಮಾನಿಗಳ ಆಶೀರ್ವಾದ, ದೇವ್ರ ದಯೆ, ತಾಯಿ ತಂದೆ ಆಶೀರ್ವಾದ, ಅದೆರಡೇ ನಮ್ಮನ್ನು ಕೈ ಹಿಡಿದು ನಡ್ಸ್ಕೊಂಬರೋದು. ಸೊ ಹಂಗಾಗಿ ನಾವು ಸಿನಿಮಾದವ್ರು ಯಾವಾಗಲೂ ಅವ್ರನ್ನೇ ಗೌರವಿಸಿ, ಅವ್ರನ್ನೇ ಪ್ರೀತಿಸಿ, ಅವ್ರನ್ನೇ ಜ್ಞಾಪಿಸ್ಕೋತೀವಿ. ಅವ್ರು ಇಲ್ದಾಂದ್ರೆ ನಾವು ಬೆಳೆಯೋಕ್ಕಾಗ್ತಿರಲಿಲ್ಲ ಇವತ್ತು. ಸೊ ಹಂಗೇನು ಒಂದ್ ಕಡೆ ಇವತ್ತು ಫ್ಯಾನ್ಸಿಗೆ ಸಿಕ್ಕಿಲ್ಲ ಅಂತ ಬೇಜಾರಿದ್ರು ಕೂಡ ಹುಟ್ಟು ಹಬ್ಬದ ದಿನ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದೊಂದು ಖುಷಿ ಇದೆ. ಯಾವತ್ತು ಸಿಗ್ತೀರಾ ಫ್ಯಾನ್ಸ್ಗೆ ಅಂತ? ಮುಂದಿನ ವರ್ಷ ಖಂಡಿತವಾಗ್ಲೂ ಊರಲ್ಲಿ ತುಂಬ ವಿಶೇಷವಾಗಿ ಮಾಡ್ತೀನಿ. ಈ ಸರಿ ನಾನೇ ಕ್ಷಮೆ ಕೇಳ್ಕೊತೀನಿ, ದಯಮಾಡಿ ಕ್ಷಮಿಸಿ, ನಾನು ಸಿಗೋಕ್ಕಾಗಲಿಲ್ಲ ನಿಮಗೆ ಅಂತ. ಸರ್, ಇವತ್ತು ಹೊಸ ಚಿತ್ರದ ಟೈಟಲ್ ಲಾಂಚ್ ಆಗಿದೆ, ಲ್ಯಾಂಡ್ ಲಾರ್ಡ್. ಟೈಟಲು ಜೊತೆಗೆ ನಿಮ್ಮ ಗೆಟಪ್ ತುಂಬಾ ಹೊಸದಾಗಿ ಕಾಣಿಸ್ತಾ ಇದೆ. ಈ ಹಿಂದೆ ಯಾವತ್ತೂ ಈ ಥರ ದುನಿಯಾ ವಿಜಯ್ ಅವ್ರನ್ನ ನಾವು ನೋಡಿಲ್ಲ ಅಂತ ಅನಿಸಿದೆ. ಈ ಸಿನಿಮಾದ ಬಗ್ಗೆ ಆ್ಯಂಡ್ ಎಷ್ಟು ಸ್ಪೆಷಲ್ ಅನಿಸುತ್ತೆ, ಎಷ್ಟು ವಿಶೇಷವಾಗಿ ಕಾಣಿಸ್ಕೋತೀರಾ? ತುಂಬ ಅಂದರೆ ಪ್ಯೂರ್ ಹಳ್ಳಿ ಸೊಗಡಿನ ಕಥೆಗಳನ್ನ ತುಂಬ ಮಾಡಿರಲಿಲ್ಲ. ಮತ್ತು ಆ ಬಡತನದ ಕಥೆಗಳನ್ನ ನಾವು ಹೇಳಿರಲಿಲ್ಲ. ಎಸ್ಪೆಷಲಿ ನಾನು ಒಬ್ಬ ನೊಂದಿರೋನ್ನ, ಒಬ್ಬ ಬಡವನ ಕಥೆಯನ್ನು ನಾನು ರೆಪ್ರೆಸೆಂಟ್ ಮಾಡಿ ನಾವು ಎಲ್ಲರೂ ಒಂದು ಕಾಲದಲ್ಲಿ ಎಲ್ಲರೂ ಬಡವರೇ. ಸೊ ಹಂಗಾಗಿ ಅದನ್ನು ರೆಪ್ರೆಸೆಂಟ್ ಮಾಡೋದೇ ತುಂಬ ಖುಷಿ ಅನಿಸುತ್ತೆ ನನಗೆ. ಆಲ್ಮೋಸ್ಟ್ ಒಂದು 60 ಇಯರ್ಸ್ ಏಜ್ ಲುಕ್ಕಲ್ಲಿ ಇಟ್ಕೊಂಡು ಸಿನಿಮಾನ ಕ್ಯಾರಿ ಮಾಡಬೇಕು, ಇಡೀ ಸಿನಿಮಾನ. ಅದನ್ನ ಒಂದು ಚಾಲೆಂಜಿಂಗ್ ಆಗಿದೆ. ದುನಿಯಾ ವಿಜಯ್ ಅವರು ಮತ್ತು ಮಾಸ್ತಿ ಅವರ ಕಾಂಬಿನೇಷನ್ ಅಂದಾಗ ಡೈಲಾಗ್ಸ್ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇರುತ್ತೆ. ಇಲ್ಲಿ ಹೇಗೆ? ಈಗ ಆಲ್ರೆಡಿ ಸಲಗ ಮತ್ತು ಭೀಮಾದಲ್ಲಿ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಬಿಟ್ಟಿದ್ದೀರಾ. ಸೊ ಇಲ್ಲಿ ಹೇಗಿರುತ್ತೆ? ವಿದೌಟ್ ಅಂಡ್ ಔಟ್ ಜಡೇಶ್ದು ಒಂದು ಫ್ಲೇವರ್ ಇದೆ ಯಾವಾಗಲೂ ಸಿನಿಮಾಲಿ. ಅಂದರೆ ಅದು ನೋಡ್ತಾ ಇದ್ದಾಗಲೂ ಜಡೇಶ್ದು ನಾವು ಇದಕ್ಕೆ ಹೋಗ್ತೀವಿ, ಅಂದರೆ ನಮ್ಮ ಹಳೆ ನೆನಪುಗಳಿಗೆ ಕೊಟ್ಟೋಗ್ತೀವಿ. ಅಥವಾ ವಯಸ್ಸು ಕಡಿಮೆ ಇರೋರು ನೋಡಿದಾಗ ನಮ್ಮ ತಂದೆ ನಮ್ಮ ತಾತ ಎಲ್ಲ ಹಿಂಗೆ ಬಂದಿದ್ರು, ಸೊ ಹಂಗಾಗಿ ಹಿಂಗೆ ಇದೆ ಅಂತ ಅನ್ನೋ ರೀತಿಗೆ ಕಟ್ಕೊಟ್ಟಿದ್ದಾರೆ ಜಡೇಶ್. ಇಲ್ಲಿ ಬಂದು ನೋಡಿದ ತಕ್ಷಣ ಸೆಟ್ಟು ಒಂದು ಹಳ್ಳಿನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ. ಸೊ ಪ್ರೊಡ್ಯೂಸರ್ ಸಪೋರ್ಟ್ ಬಹಳಷ್ಟಿದೆ ಆ್ಯಂಡ್ ಅವರು ಕೂಡ ಬಹಳ ವರ್ಷಗಳ ನಂತರ ನಿಮ್ಮ ಜೊತೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ, ಪ್ರೊಡ್ಯೂಸರು ಅವ್ರ ಬಗ್ಗೆ ತುಂಬ ಹೇಳೋದಿದೆ. ಯಾಕಂದರೆ ದೊಡ್ಡ ಮನಸ್ಸು ನೋಡಿ, ಇವತ್ತು ಅವರೇ ಬಡಿಸ್ತಾ ಇದ್ದಾರೆ, ತಂದೆ ಮಗ ಸೇರಿಕೊಂಡು. ಅವೆಲ್ಲ ಗ್ರೇಟ್ ಅನಿಸುತ್ತೆ ನೋಡಿದ್ರೆ. ಅಂದರೆ ಸಿನಿಮಾನ ಯಾವಾಗಲೂ ತುಂಬ ಪ್ರೀತಿಸಿ ಮಾಡೋದು. ಅವ್ರು ಯಾವಾಗಲೂ ಹೇಳ್ತಾರೆ, ಸರ್ ಸಿನಿಮಾ ಇಷ್ಟು ವರ್ಷ ನಾನು ಮಾಡದಿರೋದು ಒಂದೇ, ನನಗೆ ಅಂಥ ಸಬ್ಜೆಕ್ಟ್ ಸಿಗಲಿಲ್ಲ, ಇವತ್ತು ಅದನ್ನು ತುಂಬ ಪ್ರೀತಿಸಿ ಮಾಡ್ತೀನಿ. ಅದಕ್ಕೆ ಇವತ್ತು ನೋಡಿ ಅವರೇ ಮುಂದೆ ನಿಂತು ಊಟ ಆಗ್ತಿರೋದೇ ಕಾರಣ ಅದು. ಸೊ ಪಕ್ಕದಲ್ಲಿ ನಿಮ್ಮ ಹೀರೋ, ಪಕ್ಕದಲ್ಲೇ ನನ್ನ ಫೇವ್ರೇಟ್ ಹೀರೋ. ಸರ್ ಹೇಳಿ, ನಿಮ್ಮ ಡೈರೆಕ್ಟರ್ಗೆ ಏನಂತ ವಿಶ್ ಮಾಡ್ತೀರಾ ಹುಟ್ಟುಹಬ್ಬದ ದಿನ? ಹುಟ್ಟುಹಬ್ಬದ ದಿನ ಹ್ಯಾಪಿ ಬರ್ತ್ಡೇ ಅಂತಾನೆ ವಿಶ್ ಮಾಡೋದು. ಬಟ್ ತುಂಬ ಖುಷಿ ಆಗುತ್ತೆ. ಒಂದು ಸಿಟಿ ಲೈಟ್ಸ್ ಒಂದು ಜರ್ನಿ ಆಗಲೇ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಟೈಮ್ ವಿಜಯ್ ಅವ್ರ ಜೊತೆ ಮತ್ತು ಅವ್ರ ಎಂಟೈರ್ ಟೀಮ್ ಜೊತೆ ಕಳೆದಿದ್ದೀನಿ, ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ. ತುಂಬ ಖುಷಿ ಆಯ್ತು, ತುಂಬ ಚೆನ್ನಾಗಿದೆ. ಇವತ್ತು ನೀವು ನೋಡಿದ್ರೆ ಆಲ್ರೆಡಿ ಲ್ಯಾಂಡ್ ಲಾರ್ಡ್ ಗೆಟಪ್ ಮತ್ತೆ ಪಕ್ಕದಲ್ಲೇ ಈ ಗೆಟಪ್ ಅಲ್ಲಿ ಕೂತಿದ್ದಾರೆ, ಹೆಂಗನ್ಸ್ತು ಈ ಲುಕ್ ಎಲ್ಲ ನೋಡಿ? ಅದೇ ನಾನು ಸಡನ್ ಅನ್ಕೊಂಡು ಬಂದಿರಲಿಲ್ಲ ಈ ಥರ ಇರ್ತಾರೆ ಅಂತ. ಇಲ್ಲಿ ಬಂದ ತಕ್ಷಣ ಒಂದು ಶಾಕಿಂಗ್ ಫೀಲ್ ಆಯಿತು. ಬಟ್ ತುಂಬ ಚೆನ್ನಾಗಿದೆ, ಲುಕ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಅದು ಸ್ಕ್ರೀನ್ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಯಾನ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ. ಇನ್ನೂ ಅವರ ನಿರ್ದೇಶನದಲ್ಲಿ ಕೆಲಸ ಶುರುವಾಗಿಲ್ಲ, ಇನ್ನೇನು ಜಾಯಿನ್ ಆಗ್ತೀರಾ? ಅದ್ರ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ. ನೀವು ಆಲ್ರೆಡಿ ಅವರ ನಿರ್ದೇಶನದ ಸಿನಿಮಾಗಳು ನೋಡಿದ್ದೀರಾ, ಇಂಡಸ್ಟ್ರಿಯಲ್ಲೂ ಜರ್ನಿ ಇದೆ, ಬಟ್ ಅವರ ಆಕ್ಷನ್ ಕಟ್ಟಲ್ಲಿ ಕೆಲಸ ಮಾಡೋಕೆ ರೆಡಿ ಆಗಿದ್ದೀರಾ, ಅದ್ರ ಬಗ್ಗೆ? ಅಂದರೆ ಅವ್ರ ಸಿನಿಮಾಲಿ ಆಲ್ಮೋಸ್ಟ್ ಎಲ್ಲವೂ ಇರುತ್ತೆ. ಅಂದರೆ ಕಾಮಿಡಿನೂ ತುಂಬ ಚೆನ್ನಾಗಿರುತ್ತೆ, ಆ್ಯಕ್ಷನ್ನು ಅಷ್ಟೇ ಚೆನ್ನಾಗಿರುತ್ತೆ, ಇಮೋಷನ್ಸ್ಗಳು ತುಂಬ ಅಷ್ಟೇ ಚೆನ್ನಾಗಿರುತ್ತೆ, ಆಮೇಲೆ ಮ್ಯೂಸಿಕ್ ಇರ್ಬೋದು.
ಅದಕ್ಕೆ ಒಂದು ಎಂಟೈರ್ ಒಂದು ನ್ಯೂ ಸ್ಪೇಸ್ ಇರುತ್ತೆ. ಸೊ ಇದೆಲ್ಲ ಜೊತೆಗೆ ಒಂದು ಸಿನಿಮಾ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇದನ್ನೆಲ್ಲ ನಾನು ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಆಮೇಲೆ ಅದಕ್ಕೆ ವಿಜಯ್ ಅವ್ರು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಫೈನಲಿ ಇವತ್ತು ನಿಮ್ಮ ಹುಟ್ಟುಹಬ್ಬ, ಇವತ್ತು ಒಂದು ಹೊಸ ಸಿನಿಮಾದ ಜೊತೆ ಎಲ್ಲರೂ ಮುಂದೆ ಕಾಣಿಸ್ಕೊತಿದ್ರೆ, ಇನ್ನೂ ಒಂದಷ್ಟು ಪ್ರಾಜೆಕ್ಟ್ ಇದೆ. VK30 ಇದೆ, ಸಿಟಿ ಲೈಟ್ಸ್ ಇದೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೀರಾ. ಈ VK30 ಸಿನಿಮಾದ ನಿರ್ದೇಶಕರು ಇಲ್ಲೇ ಇದ್ದಾರೆ. ದುನಿಯಾ ವಿಜಯ್ ಸರ್ ಜೊತೆ ಬಹಳಷ್ಟು ದೊಡ್ಡ ಜರ್ನಿ ನಿಮಗೂ ಇದೆ. ಸೊ ಇವತ್ತು ಅವ್ರ ಹುಟ್ಟುಹಬ್ಬ, ಏನ್ ಹೇಳ್ತೀರಾ, ಏನಂತ ವಿಶ್ ಮಾಡ್ತೀರಾ? ಮೊದಲನೇದಾಗಿ ವಿಶ್ ಮಾಡೋದ್ಕಿಂತ ಅಣ್ಣನ ಜೊತೆ ಕೆಲಸ ಮಾಡ್ತೀವಿ ಫಸ್ಟು, ಆಮೇಲೆ ವಿಶ್. ಸೊ VK30 ಯಾವಾಗ ಶುರು ಆಗಬಹುದು? ಅದು ಇನ್ನೂ ಅಪ್ಡೇಟ್ ನಡೀತಿದೆ, ಸ್ಕ್ರಿಪ್ಟ್ ವರ್ಕ್ ಎಲ್ಲ. ಅಣ್ಣ ನೀವು ಹೇಳಿದ ನಮ್ಮ ಅಣ್ಣ ಹೇಳಿದ ಕರೆಕ್ಟ್ ಆಗಿರುತ್ತೆ. ಅಲ್ಲ, ಎಲ್ಲ ನೀವೇ ಹೇಳಿ ಅಂತಿದ್ದಾರೆ. ಏನಪ್ಪ, ನೀವ್ ಹೇಳ್ಬೇಕಂತ ಯಾವಾಗಿಂದ ಶುರು ಆಗುತ್ತೆ? ಎಲ್ಲ ಪ್ಲಾನ್ಸ್ ನಡೀತಾ ಇದೆ. ಆತನಿಗೆ ಒಂದು ವೆದರ್ ಇಷ್ಟ, ಒಂದು ಕ್ಲೈಮೇಟ್ ಇಷ್ಟಪಡ್ತಾ ಇದ್ದಾರೆ. ಆ ಬಹುಶಃ ಮಳೆನ ಅಥವಾ ಮಳೆ ಆದ್ಮೇಲೆ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಅದು ಅನ್ಕೊಂಡಂಗೆ ಯಾವ್ದು ಅನುಕೂಲ ಆಗುತ್ತೋ ಆ ಸೀಸನಲ್ಲಿ ಮಾಡ್ಬಿಡ್ತೀವಿ. ಈ ವರ್ಷ ಸಿಟಿ ಲೈಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, VK29 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು, ಎರಡು ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಯಾರು ಯಾವ ದೇವ್ರನ್ನ ಪೂಜೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ನನ್ನ ತಾಯಿನೇ ದೇವರು.